ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೊವೈನ್ ಪ್ಯಾಪಿಲೋಮ್ಯಾಟೋಸಿಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಇದಕ್ಕೆ ವಾರ್ಡ್ಸ್ ಅಂತ ಕರೀತಾರೆ, ಬಯಲುಸೀಮೆಯಲ್ಲಿ ನಾರುಳ್ಳಿ ಅಂತ ಕರೀತಾರೆ, ಮಲೆನಾಡಿನ ಭಾಗದಲ್ಲಿ ಚುಮುಕುಲು ಅಂತ ಕರೆಯುತ್ತಾರೆ. ಇದು ಬೊವೈನ್ ಪ್ಯಾಪಿಲೋಮಾ ವೈರಸ್ಸಿಂದ ಬರುವ ಕಾಯಿಲೆಯಾಗಿದೆ. ಸಾಮಾನ್ಯವಾಗಿ ಚರ್ಮದ ಮೇಲೆ, ಮೊಲೆತೊಟ್ಟುಗಳ ಮೇಲೆ, ಮ್ಯೂಕಸ್ ಮೆಂಬ್ರೇನ್ ಮೇಲೆ ಸಣ್ಣ ಗಾತ್ರದ ಗಡ್ಡೆಯಿಂದ ಹಿಡಿದು ಕಾಲಿಫ್ಲವರ್ ಸೈಜಷ್ಟು ಸಹ ಗಡ್ಡೆ ಬೆಳಿಬೋದು. ಮುಖ್ಯವಾಗಿ ಇದರಿಂದ ಜಾನುವಾರುಗಳಲ್ಲಿ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಇಂಪೇರ್ಡ್ ಬ್ರೀಡಿಂಗ್ ಆಗುತ್ತೆ. ಸೊ ಕಾಂಪ್ಲಿಕೇಶನ್ಸ್ ಏನಂದರೆ, ಟ್ರೀಟ್ಮೆಂಟ್ ಮಾಡದೆ ಹಾಗೆ ಬಿಟ್ಟರೆ ತುಂಬ ನೋವಿರುತ್ತೆ ಜಾನುವಾರಿಗೆ. ಹಾಗೆ ಈ ಟ್ಯೂಮರ್ ಓಪನ್ ಆಗಿ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಸೆಪ್ಟಿಕ್ ವೂಂಡ್ ಆಗೋ ಸಾಧ್ಯತೆ ಇರುತ್ತೆ. ಅಫೆಕ್ಟೆಡ್ ಜಾನುವಾರು ಆರೋಗ್ಯವಂತ ಜಾನುವಾರಿನ ಸಂಪರ್ಕದಲ್ಲಿ ಬಂದಾಗ ಇದು ಒಂದು ಜಾನುವಾರಿಂದ ಇನ್ನೊಂದು ಜಾನುವಾರಿಗೆ ಹರಡುತ್ತೆ. ಹಾಗೆಯೇ ಕೊಟ್ಟಿಗೆಯಲ್ಲಿ ನಾವು ಉಪಯೋಗಿಸುವ ಉಪಕರಣಗಳು ಕಂಟ್ಯಾಮಿನೇಟೆಡ್ ಆಗಿದ್ದರೂ ಸಹ ಈ ಕಾಯಿಲೆ ಒಂದು ಜಾನುವಾರಿಂದ ಇನ್ನೊಂದು ಜಾನುವಾರಿಗೆ ಬರುತ್ತೆ. ಇದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂದರೆ, ಸರ್ಜಿಕಲಿ ನಾವು ಈ ಗಡ್ಡೆಯನ್ನು ತೆಗೆದು ಲೈಗೇಷನ್ ಮಾಡಿ ಸೂಚರ್ ಮಾಡ್ಬೋದು, ಕ್ರಯೋಥೆರಪಿ ಮಾಡ್ಬೋದು, ಇಲ್ಲಾಂದರೆ ಈ ವಾರ್ಡ್ಸ್ಗಳನ್ನು ಕ್ರಷ್ ಮಾಡಿ ಆಟೋಜಿನಸ್ ವ್ಯಾಕ್ಸಿನನ್ನು ತಯಾರು ಮಾಡಿ ಜಾನುವಾರಿಗೆ ಇಂಜೆಕ್ಟ್ ಮಾಡ್ಬೋದು. ಹಲವಾರು ಮೆಡಿಸಿನ್ಸ್ ಲೈಕ್ ಐವರ್ಮೆಕ್ಟಿನ್, ಲಿಥಿಯಂ ಆ್ಯಂಟಿಮನಿ, ಥಿಯೋಮ್ಯಾಲಿನ್ ಅಂತಕ್ಕಂಥ ಇಂಜೆಕ್ಷನ್ಗಳನ್ನು ನಾವು ಉಪಯೋಗಿಸಿ ಇದನ್ನು ಟ್ರೀಟ್ ಮಾಡ್ಬೋದು. ಈ ಕಾಯಿಲೆ ಕಂಟ್ರೋಲ್ ಮಾಡೋದು ಹೇಗಂದರೆ, ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತೆ ಕೊಟ್ಟಿಗೆಯಲ್ಲಿ. ಹಾಗೆ ಅಫೆಕ್ಟೆಡ್ ಜಾನುವಾರನ್ನು ಕ್ವಾರಂಟೈನ್ದಲ್ಲಿ ಇಡಬೇಕಾಗುತ್ತೆ. ಸೊ ಪ್ಯಾಪಿಲೋಮ್ಯಾಟೋಸಿಸ್ ಅನ್ನೋದು ನಾನ್ ಕ್ಯಾನ್ಸರಸ್ ಬಿನೈನ್ ಟ್ಯೂಮರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.